रजा बदले सोशल डिपार्टमेंट अंबेडकर जयंती ಎಷ್ಟು ಬಂದಿದ್ದಕ್ಕೆ ನೀವೇನೋ ಬಹುಮಾನ ಹೇಳಿದ್ರಿ ಸರ್ ಅಂತ ಎಷ್ಟು ಹೇಳಿದ್ನ ಕೇಳ್ಕೊಂಬ ಅದನ್ನು ಅವತ್ತು ನಾನು ಎಷ್ಟು ಹೇಳಿದ್ನ ಕೇಳ್ಕೊಂಡು ಕ್ವಾಲಿಟಿ ಸಿಗುತ್ತೆ ನಾನು ಎಲ್ಲ ಅಂತ ಹೇಳಲ್ಲ ಒಳ್ಳೆ ಕ್ವಾಲಿಟಿ 220 ರೂಪಾಯಿ ನಾನು ತಗೊಳ್ತೀನಿ ನಮ್ಮ ಹೋಟೆಲ್ಸ್ಗೆ ನನಗೆ ಅದು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇದೆ ಇಷ್ಟು ಡಿಫ್ರೆನ್ಸ್ ಅಂತ ನನಗಿರುವಂಥ ಅನುಮಾನ ಅವ್ನು 2 kg ಬಂದು ನಿಮ್ಗೆ 1 kg ಕೊಡ್ತಾ ಇರ್ಬೋದು ಅಂತ ನನ್ನ ಅನುಮಾನ. ನನಗೆ ಇಲ್ಲ ಕ್ಲಾರಿಟಿ ಗೊತ್ತಿಲ್ಲ, ನಾನು ನೋಡಿಲ್ಲ, ಇದು ನನ್ನ ಅನುಮಾನ ಹೇಳ್ತಾ ಇರೋದು. ಅಂದ್ರೆ ನಾವು ಮೇಲೆ ಹೋಗ್ಬಿಟ್ಟು ಅಂದಿದ್ದೇನೆ ಅಲ್ರಿ. ಆ ಊರವ್ರು ಏನ್ ಮಾಡ್ಕೊಂಡಿದ್ದಾರೆ, ಒಂದು ಇದಾಕೊಂಡು ಮರದ್ದು ಅದನ್ನ ಪ್ಲಸ್ ಮಾಡಿ ಮೇಲ್ಗಡೆ ಹಿಂಗ್ ಮೇಲೆ ಅಕಸ್ಮಾತ್ ನಿಮ್ ಯಾವ ಲೈನ್ ಮ್ಯಾನ್ ಯಾರು ಲೈನ್ ಮ್ಯಾನ್ ಬೇಡ ನಟರಾಜ್ ಕರ್ಸ್ರಿ ಕರ್ಸಿ ಈಗ ಅವ್ರನ್ನ ಯಾರು ಸತ್ತಿಗಿತ್ತು ಅಂದ್ರೆ ಯಾರ ಜವಾಬ್ದಾರಿ ಹೆಂಗಿದೆ ಗೊತ್ತಾ? ನನಗೆ ಆಸೆ, ನಾನು ಫೋಟೋ ತಗೊಂಡು ನೀವು ಶೇರ್ ಮಾಡ್ತೀನಿ ನೋಡಿ, 2 ನಿಮಿಷ ಶೇರ್ ಮಾಡ್ತೀನಿ. ಹೋಗಕ್ಕಾಗಲ್ಲ, ನೀವು ಮಾತಾಡಿ. ಆವತ್ತು ನೀವು ಕಂಪ್ಲೀಟ್ ಮಾಡ್ಕೊಂಡು ಬಂದಿರ್ಬೇಕು, ಇಷ್ಟು ಪೇಜೇ ಇರಬಾರ್ದು, ಗೊತ್ತಾಯ್ತಾ? ನೀರಿನ ಸಮಸ್ಯೆ ಇದೆ ಸರ್, ಬರ್ತಾ ಇದೆ. ಬಟ್ ಟ್ಯಾಂಕರ್ ಓಡಿಸೋ ಅಷ್ಟು ಇದೆ ಇಲ್ಲ ಸರ್, ಮ್ಯಾನೇಜ್ ಮಾಡ್ತಾ ಇದೆ. ಅಂದ್ರೆ ಈಲ್ಡ್ ಸ್ವಲ್ಪ ಕಡಿಮೆ ಆಗ್ತಿದೆ. ಅದನ್ನ ನಾವು ಓವರ್ ಟ್ಯಾಂಕ್ ಅಲ್ಲಿಗೆ ಎಷ್ಟು ರಿಪೇರ್ ಇದೆ? 100 ಇದೆ ಸರ್, 100 ರನ್ನಿಂಗ್ ಇದೆ ಸರ್. ಇನ್ನೊಂದು 15 ರಿಪೇರ್ ಇದೆ. ಅದರಲ್ಲಿ 7 ಪಂಚಾಯತ್ಗೆ ಹ್ಯಾಂಡ್ ಓವರ್ ಮಾಡಿ ಪಂಚಾಯತ್ ಮೇಂಟೈನ್ ಮಾಡೋದಕ್ಕೆ ನಾವು ರಾಜೇಶ್ ನೀರಿನ ಸಮಸ್ಯೆ ಇಲ್ಲ ಸದ್ಯಕ್ಕಿಲ್ಲ ಸರ್, ಸದ್ಯಕ್ಕಿಲ್ಲ. ಆರೋಪ 17 ಬಿಟ್ಟು ಇದೆಲ್ಲ ವರ್ಕಿಂಗ್ ಕಂಡೀಷನ್. ಈ 17 ಅವ್ರಿಗೆ ಈಗ ರಾಜೇಶ್ ರೆಡಿ ಮಾಡಿ ಮಾಡಿಸ್ಕೊಡೋಣ. ಈಗ ಮೇಂಟೆನೆನ್ಸ್ ಎಲ್ಲ ರಾಜೇಶ್ ಕೂಡ ಮೇಡಮ್ ಸೈನ್ ಮಾಡ್ಕೊಟ್ಟಿದ್ದಾರೆ. ಟೆಂಡರ್ ಬೇಕು ಅಂತ ಏನು ಸಪ್ಲೈ ಮಾಡ್ತಾರೆ ಗೊತ್ತಾಗೋದಿಲ್ಲ. ಅಷ್ಟು ಕಡಿಮೆ ರೇಟ್ ಸಪ್ಲೈ ಮಾಡೋಕ್ಕೆ ಆಗಲ್ಲ ರೀ. ಇಲ್ಲ ಸರ್, ಸೋಷಿಯಲ್ ವೆಲ್ಫೇರ್ ಆ ಥರ ಏನು ರೇಟ್ಸ್ ಇಲ್ಲ ಸರ್. ರೇಟ್ಸ್ ಬೇಕಾದ್ರೆ ನಾವು ಕೊಡ್ತೀವಿ ಸರ್. ಆ ಥರ ಇಲ್ಲ. ನಿಮ್ಮ ಪ್ರಿನ್ಸಿಪಾಲ್ಗಳು ಕವರ್ ಆಗಿಬಿಟ್ಟಿದೆ ಅವರು. ಹಾಂ, ನೀನು ನಿಂದ ಇನ್ಚಾರ್ಜ್ ಅಲ್ಲ ಅವೆಲ್ಲ? ಇಲ್ಲ ಸರ್, ನಮಗೆ ಬರೋಲ್ಲ ಸರ್. ಅವರು ಡೈರೆಕ್ಟ್ ಪ್ರಿನ್ಸಿಪಾಲ್ DD ಸೋಷಿಯಲ್ ವೆಲ್ಫೇರ್ ಕಂಟ್ರೋಲ್ ಸರ್. ಅಷ್ಟೇ. ನಿಮ್ಮ ತಾಲೂಕು ಆಫೀಸರ್ಗೆ ಏನಿಲ್ಲ ಕಂಟ್ರೋಲ್ ಇಲ್ಲ ಸರ್. ಈಕ್ವಲೆಂಟ್ ಪೋಸ್ಟ್ ಆಗಿರೋದು ಪ್ರಿನ್ಸಿಪಾಲು ನಮ್ಮ ಕಂಟ್ರೋಲ್ ಸರ್. ನಾನು 2 ಸಸ್ಪೆಂಡ್ ಆಗಿದೆ, ನೀವು ಉಳಿದವ್ರು ಆಗ್ತಾರೆ ಹತ್ತಲ್ಲಿ. ಅದು ಇನ್ನ 60 ಕ್ವಿಂಟಾಲ್ ರೈಸ್ ಅಲ್ಲಿಂದ ಬೇರೆ ಕಡೆಗೆ, 30 ಕ್ವಿಂಟಾಲ್ ಗೋಧಿ ಅಲ್ಲಿಂದ ಬೇರೆ ಕಡೆಗೆ ಹೋಗಿದೆ. ನಿಮ್ಮ ಆಫೀಸಲ್ಲಿ ನೋಡಿ, ಏನೋ ಒಂದು ಹೆಚ್ಚು ಕಮ್ಮಿ ಆದರೂ ಚೆನ್ನಾಗಿರಲ್ಲ. ಇರ್ತೀನಿ ನಮ್ಮಲ್ಲಿ ಕರೆಕ್ಟಾಗಿ ಎವ್ರಿ ಮಂತ್ ಎತ್ತುವಳಿ. ಅವ್ರ ಥರ 2 ತಿಂಗಳು 3 ತಿಂಗಳು ಒಂದ್ಸರಿ ಎತ್ತುವಳಿ ಕೊಡಲ್ಲ ಸರ್. ನಾವು ಎವ್ರಿ ಮಂತು ಏನಿದೆಯೋ ಅದನ್ನು ಎತ್ತುವಳಿ ಸರ್. ನಮ್ಮಲ್ಲಿ ಇವಾಗ ಸ್ಟಾಕ್ ಅಲ್ಲೇ ನಾವು ಏನು ಎತ್ತುವಳಿಗಿರ್ಬೇಕು ಕ್ವಾಲಿಟಿ. ಮಕ್ಕಳದು ಅಷ್ಟೇ. ಈಗ ಇದಕ್ಕೆ ಬಂದಿದೆ ಮಕ್ಕಳದು ಅಲ್ಲಿ ಈ ಮಕ್ಕಳ ವಿಚಾರದಲ್ಲಿ ಮತ್ತೆ ಚೆನ್ನಾಗಿರಲ್ಲ. ಈಗ ನಮ್ಮ ಮನೆ ನಿಮ್ಮ DD ಅವ್ರಿಗೂ ಸರಿಯಾಗಿ ಹೇಳಿದ್ದೀನಿ, ಅರ್ಥ ಆಯ್ತಾ? ಯಾವ ಕಾರಣಕ್ಕೂ ಅದು ಆಗಬಾರ್ದು. ಇನ್ನೇನಾದ್ರೂ ನಿಮ್ಮ ಸೇರಿಸೋದಿದ್ರೆ ನನ್ನ ಗಮನಕ್ಕೆ ತಂದೆ. ನಾನು ಕಲೆಕ್ಟ್ ಮಾಡ್ಕೊಂಡಿದ್ದೀನಿ. ಟಾಯ್ಲೆಟ್ ಕ್ಲೀನ್ ಮಾಡ್ತಾರೆ ಸರ್. ಔಷಧಿ ಎಲ್ಲ ತಿಂಗಳಿಗೆ ಚೇಂಜ್ ಮಾಡಿದ್ದೀನಿ. 3 ಆಯಿತು. ಇನ್ನೆಷ್ಟು ಬೇಕಾಗುತ್ತೆ ಅಡ್ಜಸ್ಟ್ ಮಾಡ್ತೀನಿ. ಬಾಗೇಪಲ್ಲಿ ಕಡೆ ನೋಡ್ತೀನಿ. ಚೆನ್ನಾಗಿದೆಯಾ? ಏನು ತೊಂದರೆ ಇಲ್ಲ. ಒಂದು ದಿವಸ ಬೋಗೇನಲ್ಲಿ ಬಂದಿದ್ದೆ, ನೀವಿದ್ರೆ BO ಬೇರೆಯವರು ಆಗಿದೆಯಾ? ಮತ್ತೆ ಈ ಅತಿಥಿ ಶಿಕ್ಷಕರನ್ನು ತೆಗೆದ್ರು, ಗೆಸ್ಟ್ ಟೀಚರ್ಸ್. ಅವರಲ್ಲಿ ವರಸ್ಟ್ ಪರ್ಫಾರ್ಮೆನ್ಸ್ ಎಷ್ಟು ಜನ ಆಗಿದೆ? ಯಾವುದಿಲ್ಲ ನೋಡಿ, ಇದ್ರೆ ತೆಗೆದು ಬಿಡಿ, ಬೇರೆ ತಗೊಳ್ಳೋದು. ಈಗ ನೀವು ಟೆಸ್ಟ್ಗಳು ಮಾಡಿರ್ತೀರಲ್ಲ ನಮ್ಮಲ್ಲಿ, ಆ ಟೆಸ್ಟ್ ಮಾಡಿದಾಗ ಯಾರು ವೀಕ್ ಮಾರ್ಕ್ಸ್ ಬಂದು ತೆಗೆದು ಬಿಡಿ. ನನಗೆ ಲಿಸ್ಟ್ ಕೊಡಿ, ನಾನು ಬೇಕಾದ್ರೆ ಅದನ್ನು ಇದು ಮಾಡ್ತೀನಿ. ಅದನ್ನು ಮಾಡಿ ಸಸ್ಪೆಂಡ್ ಮಾಡ್ದು. ತಪ್ಪತ್ತೆ ನ್ಯಾಯಬೆಲೆ ಅಂಗಡಿ ಅದು ಕ್ಯಾನ್ಸಲ್ ಮಾಡಿಬಿಟ್ರು. ಸುಮಾರು ಮಾಡ್ತಾರೆ. ನೀವು ಕಂಪ್ಲೇಂಟ್ ಹೋದ ತಕ್ಷಣ ಪರ್ಫೆಕ್ಟ್ ಆಗಿದೆ ಅಂತ ಇಮಿಡಿಯೇಟ್ ಮಾಡ್ತಾರೆ. ನೋಡ್ಕೊ, ಮತ್ತೆ ಹೆಚ್ಚು ಕಮ್ಮಿ ಆಯ್ತು ನಿನ್ನೆ ತಲೆದಂಡಲ್ಲಿ ನಿಮ್ಮ ಸ್ವಂತ ಹಣದ ಕೊಟ್ಕೊಳ್ಳಿ, ನನ್ಗೇನ್ ಬೇಕಾಗಿಲ್ಲ. ಸರ್ಕಾರ, ನಾವು ಸರ್ಕಾರದಲ್ಲಿರೋರು
ನಮಗ್ ಗೊತ್ತಿಲ್ಲದೆ ನೀವು ಕೊಟ್ಟೆ ಸರಿ ಇರಲ್ಲ. ಈಗಲೇ ಹೇಳ್ತೀನಿ, ಏನೇ ಬರ್ಲಿರಿ ನೀವೆಲ್ಲ ಎಲ್ಲ ಅಧಿಕಾರಿಗಳು ಹೇಳ್ತಾ ಇದ್ದೀನಿ, ನೀವು ಯಾರೋ ಸಣ್ಣ ಸಮಸ್ಯೆ ಬಂದ್ರೆ ಅವ್ರ ಮುಖಾಂತರ ಕೊಟ್ಬಿಡೋದು. ಯಾವ ಸಣ್ಣ ಸಮಸ್ಯೆ ಅಂದ್ರೆ ಯಾವುದೂ ಇಲ್ಲ. ಸರ್ಕಾರ ಆಯ್ತು, ಅಧಿಕಾರಿ ಆಯ್ತು, ಸಣ್ಣ ಸಮಸ್ಯೆ ಇರ್ಲಿ, ದೂರದಲ್ಲಿ ಇರ್ಲಿ ಸ್ವಲ್ಪ, ಅರ್ಥ ಆಯ್ತಾ? ಯಾವುದು ಕೊಡ್ಕೂಡುದು ಇಲ್ಲ ಅಂದ್ರೆ ನನಗೆ ಕರೀರಿ, ರೈತರನ್ನೆಲ್ಲ ಕರೆಸಿ, ಅಲ್ಲಿ 10 ಜನ ರೈತರು ಬರ್ತಾರೆ, ಇನ್ನು 10 ಜನ ನೋಡಕ್ ಬರ್ತಾರೆ, ಅವ್ರಿಗೂ ಗೊತ್ತಾಗುತ್ತೆ. ಓ ಇಂಥದ್ರಲ್ಲಿ ಇದೆ ಅಂತ. ನೀವು ಒಬ್ಬರು ಕೊಟ್ಟಿದ್ರೆ ಅವನ ಊರಲ್ಲಿ ಹೋಗಿ ಏನೂ ಹೇಳಲ್ಲ, ತಗೊಂಡೋಗಿ ಇಲ್ಲೇ ಮಾಡ್ಕೊಂಡು ಅಂತ ಮನೆಗೆ ಜೋಬಲ್ ಆಫೀಸೇ ಇಟ್ಕೊಂಡು ಹೋಗ್ಬಿಡ್ತಾರೆ ಅಷ್ಟೇ. ಎಲ್ಲ ಅಧಿಕಾರಿಗಳಿಗೆ ಹೇಳ್ತಾ ಇದ್ದೀನಿ, ಯಾವ ಕಾರಣಕ್ಕೂ ನನಗೆ ಗೊತ್ತಿಲ್ಲ ಒಂದು ಕೊಡ್ಕೂಡುದು. ನೀವೇನ್ ಹೇಳ್ತೀರ, ನೀವು ಪಟ್ಟಿ ಕೊಟ್ಟಿದ್ದೆ ಸರ್ ಅಂತ ಕೊಟ್ಬಿಟ್ರೆ ಆಗಲ್ಲ, ಹಂಗೆ ಕೊಡ್ಲೇಬೇಕು, ಇಲ್ಲೇ ಕರ್ಸಿಬಿಡ್ಬೇಕು. ನೀವು ಮತ್ತೆ ಅಲ್ಲೆಲ್ಲ ಕೊಡೋದು, ಇಲ್ಲೆಲ್ಲ ಕೊಡೋದು. ನೀವು ಅಗ್ರಿಕಲ್ಚರ್, ನೀವು ತೋಟಗಾರಿಕೆ ಇಲಾಖೆಯವರು ಅಲ್ಲಿ ಸ್ವಲ್ಪ ಕೆಲವು ಸಣ್ಣ ಸಮಸ್ಯೆ ಜಾಸ್ತಿ ಇಂಟರ್ಫಿಯರೆನ್ಸ್ ಇರುತ್ತೆ. ಯಾವ ಕಾರಣಕ್ಕೂ ಯಾವ ಸಣ್ಣ ಸಮಸ್ಯೆನೂ ಇಲ್ಲ. ಆಂಬುಲೆನ್ಸ್ ಅವಶ್ಯಕತೆ ಇದೆ ಅದರಲ್ಲಿ. ಡ್ರೈವರ್ ಕೊಡಕ್ಕೆ ಅವ್ರಿಗೆ ಸಂಬಳ ಕೊಡಕ್ಕೆ ನಿಮ್ಮಲ್ಲಿ ಹಣ ಇರುತ್ತಾ? ಹಣ ಯಾವ್ದಕ್ಕ ಅದಕ್ಕೆ ಹಣ ಇರುತ್ತೆ ನಿಮ್ಮಲ್ಲಿ. ಹೆಂಗ್ ಮತ್ತೆ ಅಲಾಟ್ಮೆಂಟೇ ಮಾಡಿಸ್ಬೇಕು. ಬೈಮೇಲೆಲ್ಲಾಡಿಂದ ಆಂಬುಲೆನ್ಸ್ ಕೊಟ್ರೆ ಅದು ಓಡಲ್ಲ, ಸಕ್ಸಸ್ ಆಗಲ್ಲ. ಈಗ ಎಲ್ಲೋಡ್ ಅಲಾಟ್ಮೆಂಟ್ ಆಗಿದೆ ಸರ್, ಎಲ್ಲೋಡ್ ಆಗಿದೆ, ಬೀಚ್ಗಳಲ್ಲಿ ಆ ಮೀಟಿಂಗ್ ಕರಿತೀನಿ ಇಷ್ಟಲ್ಲೇ. ನಿಮ್ಗೇನು ಸಮಸ್ಯೆ ಇದೆ ಹೇಳ್ರಿ. ಸರ್ ನಮಗೆ ಬಂದಾಗಲ್ಲ ಆಸ್ಪತ್ರೆಗೆ ಅಂತ ಹೋಗ್ತೀನಪ್ಪ, ನನಗೆ ಸ್ವಲ್ಪ ಕಂಪ್ಲೇಂಟ್ ಬರಬಾರ್ದು. ನನ್ನ ಮೇನ್ ಇಂಟೆನ್ಷನ್ ಹೆಲ್ತ್ ಎಜುಕೇಶನ್ ಫಸ್ಟ್ ಇಂಪಾರ್ಟೆಂಟ್. ನಮ್ಮದು ಕರೆಕ್ಟ್ ಆಗಿರಲೇಬೇಕು. ಎಲ್ಲೋಡ್ಗೆ ಡಾಕ್ಟರ್ ಕಾಲ್ ಮಾಡ್ತಾ ಇದ್ದೀವಿ. ಹಾಂ, ತಾಲೂಕು ಇದು ಹೆಡ್ ಕ್ವಾರ್ಟರ್ ಮಾತ್ರ ಒಂದು ಕಂಪ್ಲೇಂಟ್ ಬರ್ಕೊಡು. ನಿಮ್ಗೆಲ್ಲ ಫೆಸಿಲಿಟಿ ಕೊಟ್ಟಿದ್ದೀವಿ, ನೀವೇನು ಕೇಳಿದ್ರೆ ಎಲ್ಲ ಮಾಡ್ಕೊಡ್ತಾ ಇದ್ದೀವಿ. ಇನ್ನೇನು ನಾವೇನು ಮಾಡಲಿ ಸರ್? ಇದು ಆ್ಯಪ್ಗೆ ಸೆಲ್ ಕೌಂಟರ್ಸ್ ಬೇಕಾಗುತ್ತೆ. ಹಾಂ, ಸೆಲ್ ಕೌಂಟರ್ ಬೇಕಾಗುತ್ತೆ. ಅದು ಫಾರ್ವರ್ಡ್ ಅಲ್ಲ, ಡಿಫ್ರೆನ್ಸಿಯೇಷನ್. ಯಾಕೆಂತಂದ್ರೆ ಕಮ್ಮಿ ಆಗ್ತಾ ಇತ್ತು ಅಂತ. ಪ್ರಾಬ್ಲಮ್ ಇದೆ ಅಂತ ಹೇಳ್ತಿಲ್ಲ. ನಿನ್ಗೇನಾದ್ರು ಅಲ್ಲ ಸರ್, ಜ್ಞಾನ ಇದೆಯಾ ನಿನ್ಗೆ? ದಪ್ಪತ್ತಿ ಹತ್ರ ಕೆಲಸ ಮಾಡ್ತೀನಿ, ಮುಗಿಸ್ಕೊಂಡ್ ಬರ್ತೀನಿ ಅಂತ ಹೇಳಿ ನಿಮ್ಮ ಮೀಟಿಂಗ್ ಸರ್, 5 ನಿಮಿಷ ಬರ್ತದೆ ಸರ್. ಎಲ್ಲ ಏನಾಗಿದೆ ಅಂತ ಹೇಳಿ ಸರ್. ಸೋಲಾರ್ ಎಲ್ಲೋಡ್ ಪಂಚಾಯತಿಗೆ ಒಂದು ಮಾತ್ರ 7 hours ಬರುತ್ತೆ ಸರ್. ಅದು ಕಂಪ್ಲೀಟ್ ಆದ್ಮೇಲೆ 7 hours ಕೊಡೋ ದಿವಸ ನಾನು ಕರಿಬೇಕು. ರೈತರನ್ನ ಕರೆಸ್ಬಿಟ್ಟು ಲೈನಿಗೆ ಹೆಂಗಿದೆ ನೋಡಿದ್ಯಲ್ಲ ಅಲ್ಲಿ, ಅವರು ನಿನ್ನ ದೇವಸ್ಥಾನಕ್ಕೋಸ್ಕರ ಒಂದು ಕಟ್ಟಿ ಹಿಂಗೆ ಮಾಡಿ ಪ್ಲಸ್ ಮಾಡಿ ವೈರ್ ಹಿಂಗೆ ಹೇಳ್ಕೊಂಡಿದ್ದಾರೆ. ನೀನೇನು ಮಾಡ್ತಾ ಇದ್ದೆ ಅಲ್ಲಿ? ಯಾಕೆ ಹಂಗೆ ಮಾಡಿದೆ? ಕರೆಕ್ಟ್ ಅಪ್ಪ. ಇವತ್ತು ದೇವಸ್ಥಾನಕ್ಕೆ ಮಾಡಿದೆ, ಪೂಜೆ ಮುಗಿದಿತ್ತ. ನಾಳೆ ಬಿಟ್ಟಾಗ ಬಿದ್ದಿದ್ದು ಗಾಳಿ ಬಂದಾಗ ಬಿದ್ದಿದ್ದು ಕೆಳಗಡೆ ಬಂದ ಯಾವ ಸತ್ತ ಯಾವ ಏನು ಹಂಗೆ ಮಾಡಿದ್ರೆ ತೊಂದರೆ ಆಗಲ್ವಾ? ಕೇಳ್ಬೇಕಲ್ಲ, ನಿಮ್ಮ AW ಕೇಳ್ಬೇಕಲ್ಲ, ಹಿಂಗೆ ತೊಂದರೆ ಇದೆ ಸರ್, ಒಂದು ಪೋಲ್ ಹಾಕ್ಬೇಕಂದ್ರೆ ಪೋಲ್ ಹಾಕ್ಸ್ಕೊಳಕ್ಕೆ ಯೋಗ್ಯತೆ ಇಲ್ವಾ ನಿಮ್ಗೆ? ಸಸ್ಪೆಂಡ್ ಮಾಡ್ರಿ ನೀವು. ಕಂಬಕ್ಕೆ ಎಸ್ಟಿಮೇಟ್ ಮಾಡಿಸ್ತೀನಿ ನಾನು ಈ ಸಲ ಇನ್ನೊಂದು ಎಲ್ಲ ನೀವು ಸಸ್ಪೆಂಡ್ ಮಾಡಿ ನಾನು ಬೈತೀನಿ ನಿಮ್ಮ ಮೇಲೆ ಅಷ್ಟೇ. ಇಲ್ಲ ಸರ್, ಅದು ಅಟೆಂಡ್ ಮಾಡಿಸಿ ತಮಗೆ ಫೋಟೋ ಕಳಿಸಿ. ಹಂಗೆಲ್ಲ ಬಿಟ್ಬಿಡೋದು. ನಾನು ದಿವಸ ಹೆಚ್ಚು ಕಮ್ಮಿ ಆಗಬೇಕು. ಕೊಟ್ಟಿದ್ದೀನಿ, ಫೋನ್ ಕಿತ್ತಾಕಿದ್ದೀನಿ. ನಿಮ್ಮ ರೋಡ್ ಪೋಲ್ ಹಾಕಿದ್ದ ನಾವು ನಾನು ನೈಟ್ ಹೋಗ್ಬೇಕು, ಗುದ್ದಬೇಕು, ಸಾಯ್ಬೇಕಾ? ಇನ್ನೊಂದು 4 ಪೋಲ್ ನಮ್ಮ ಬಟ್ಟೆ ಬರ್ತದೆ ಎಲ್ಲ ಫಸ್ಟ್ ಅದನ್ನು ಕಿತ್ತಾಕ್ಸು. ಈಗ ಒಂದು ಕೇಳು, ನಾನು ಹೇಳೋದಂದ್ರೆ ಕಾಯಬೇಡ. ಎಲ್ಲೇ PW ರೋಡಲ್ಲಿ ಯಾರೇ ಇಲ್ಲಿಗೆಲ್ಲ ಬಿಲ್ಡಿಂಗ್ ಕಟ್ಕೊಂಡ್ರು, ಯಾರೇ ಇಲ್ಲಿಗಲ್ಲಿ ಏನು ಮಾಡಿದ್ರು ನೀನು ಕಂಪ್ಲೇಂಟ್ ಕೊಡಬೇಕು. ನೀನು ಅದನ್ನ ಜವಾಬ್ದಾರಿ ನಿಂದು. ಯಾಕೆ ನೀನು ಅದಕ್ಕೆ ಈ ಲೋಕಲ್ ಆಫೀಸಲ್ಲಿ ಇದ್ದಾರೆ, ಅದಕ್ಕೆ ದೂರ ಹೋಗ್ತೀನಿ ನಾನು ಹೇಳಿದ್ದು ಜಾಸ್ತಿ. ಅದು ಮತ್ತೆ CMIDFಲ್ಲಿ ಇನ್ಯಾವ ರಸ್ತೆ ಹೊಲ್ದಿದೆ PWDಗೆ ಹಾಕೋದು ಅಪ್ಗ್ರೇಡ್ ಆಯ್ತಲ್ಲ ಇಲ್ಲ. ನೀಟಾಗಿ ಕೆನಾಪ್ ಕಟ್ಟಿ ಒಂದೊಂದು ಟ್ಯೂಬ್ಲೈಟ್ ಒಂದೊಂದು ಅಂಗಡಿಗೆ ಹಾಕ್ಕೊಟ್ಟು ಅವ್ರು ಕುತ್ಕೊಳ್ಳೋ ಥರ ಮಾಡ್ಕೊಡೋಣ. ಸುಮ್ಮನೆ ಏನೋ ಈ ಥರ ಮಾಡ್ಕೊಡೋಕ್ಕಾಗಲ್ಲ. ಅದಕ್ಕೆ ಒಂದು 15 ದಿವಸ ಟೈಮ್ ಬೇಕಾಗುತ್ತೆ. ಆ ವೆಂಡ್ರ್ ಬರಬೇಕು, ಕ್ಯಾನಪಿ ಮಾಡಬೇಕು, ನೀಟಾಗಿ ಲೈಟಿಂಗ್ ಹಾಕಬೇಕು. ಅದಾದ ತಕ್ಷಣ ಎಲ್ಲರೂ ಇಲ್ಲಿ ಕಳಿಸ್ಬೇಕು. ಏನಾದರೂ ಅದು ಬಿಟ್ಟರೆ
ಗುಡಿಬಂಡೆ ಸಂತೆ ಆಗುತ್ತೆ, ರೋಡ್ ಇರಲ್ಲ, ಸಂತೆ ಆಗುತ್ತೆ, ಜ್ಞಾಪಕ ಇಟ್ಕೊಳ್ಳಿ. ನಾನು ನೋಡ್ತಾ ಇದ್ದೀನಿ ಬಾಗೇಪಲ್ಲಿಯಲ್ಲಿ ವರ್ಕಿಂಗ್ ಇಲ್ಲ ಅಂತ ನೋಡಮ್ಮ. ಯಾರು ಮೇಂಟೆನೆನ್ಸ್ ಆಗಿರೋದು ನಿಮ್ದು? ಇನ್ನೊಂದು 15 ದಿವಸ ಆದ್ಮೇಲೆ ಸಾಯಂಕಾಲ ಬರ್ತೀನಿ, ಒಂದು ಕಂಪ್ಲೇಂಟ್ ವಾರ್ಡ್ಗೂ ಬರ್ತೀನಿ ನಾನು. ಆ ಪ್ಲಸ್ ಇದು ಅರ್ಜಿ ಹಾಕ್ಸಿ ನೀವೇ ಯಾರ್ಯಾರು ಸೈಟ್ಗಳು ಬೇಕು, ಯಾರ್ಯಾರು ಇಲ್ವೋ ನಾನು ಅಲ್ಲೇ ಬಂದು ಅಲ್ಲೇ ಕ್ಲಿಯರ್ ಮಾಡ್ತೀನಿ. ಅವತ್ತೇ ವಾರ್ಡ್ಗೂ ಬರ್ತೀನಿ ಸಾಯಂಕಾಲ. ಒಂದು 2 ದಿವಸ ಫ್ರೀ ಮಾಡ್ಕೊಂಡು 4 ವಾರ್ಡ್ ಒಂದು ದಿವಸ, 4 ವಾರ್ಡ್ ಒಂದು ದಿವಸ ಮಾಡೋದು.